Hi everyone, good morning. Welcome back to my YouTube ಚಾನಲ್ ಅರ್ಚನಾ ಧನ್ಯತಾ. ಇದು ವಿಡಿಯೋ ಬಂದು ಮಂಡೇದ್ ಆಗಿರುತ್ತದೆ. ನಾನು ಆಲ್ಮೋಸ್ಟ್ 6:30 ಇಂದ ಮಾರ್ನಿಂಗ್ ವ್ಲಾಗ್ ಶುರು ಮಾಡ್ತಿದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ ಬನ್ನಿ. ಇವತ್ತಿನ ಟಿಫನ್ ಬಂದು ಸಿಂಪಲ್ ಸಾಂಬಾರ್ ಹಾಗೆ ಇಡ್ಲಿ ಆಗಿರುತ್ತದೆ. ಸಿಂಪಲ್ ಆಗಿ ಸಾಂಬಾರ್ ಹೇಗೆ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬೇಳೆ ಮತ್ತು ಟೊಮೆಟೊ ಹಾಕಿ ಬೇಯಿಸಿಟ್ಟುಕೊಂಡು ಅದಾದ ನಂತರ ಮಸಾಲೆಗೆ ಏನೇನು ಬೇಕೋ ನೋಡೋಣ ಬನ್ನಿ. ಒಂದು ಅರ್ಧ ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ, ಒಂದು ಚೂರು ಆಗುವಷ್ಟು ಚಕ್ಕೆ, 2 ಆಗುವಷ್ಟು ಮೆಣಸು, ಹಾಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಸ್ಪೈಸೀಸ್ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಹಾಕಿಟ್ಟುಕೊಳ್ಳೋಣ. ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕಿ, ನೀವು ಮನೆಯಲ್ಲಿ ಬೆಳೆಸುವಂತಹ ಸಾಂಬಾರ್ ಪೌಡರ್ ಅಥವಾ ಧನಿಯಾ ಪುಡಿ ನಿಮ್ಗೆ ಎಷ್ಟು ಬೇಕಾಗೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಸ್ಪೈಸೀಸ್ ತಿಂತೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ಪೈಸೀಸ್ ನಾವು ತಿನ್ನಲ್ಲ ಅಂದರೆ ಕಡಿಮೆ ಹಾಕಿ. ಇವೆಲ್ಲ ಮಿಕ್ಸಿಗೆ ಹಾಕಿ ಮತ್ತೆ ಸಿಗೋಣ ಬನ್ನಿ. ಅದಾದ ನಂತರ ಒಗ್ಗರಣೆಗೆ ಏನೇನು ಬೇಕು ಸಾಮಗ್ರಿಗಳನ್ನು ರೆಡಿ ಮಾಡಿಕೊಳ್ಳೋಣ ಬನ್ನಿ. ಒಂದು ಹಾಫ್ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಅದಾದ ನಂತರ ಒಗ್ಗರಣೆಗೆ 2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ, ಅದಾದ ನಂತರ ಕಾದಿದ ನಂತರ ಸಾಸಿವೆ ಸ್ವಲ್ಪ ಹಾಕಿ ಚಟಪಟ ಅನ್ನುವರೆಗೂ ಇಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕಾದಿ ಇಟ್ಟು ಅದಾದ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಅದನ್ನು ನಾವು ಸಾಂಬಾರಿಗೆ ಹಾಕಿ ಅದನ್ನು ಕಾಯಲಿಕ್ಕೆ ಇಡೋಣ ಬನ್ನಿ. ಹೇಗಾಗಿದೆ ಸಾಂಬಾರು ನೋಡೋಣ. ಒಗ್ಗರಣೆ ಹಾಕುವಾಗನ ಹಾಕಬಹುದು ಕೊತ್ತಂಬರಿ ಸೊಪ್ಪು, ಅಥವಾ ಸಾಂಬಾರು ಕಾದ ನಂತರನ ಹಾಕಬಹುದು, ಅದಕ್ಕೆ ಮುಂಚೆನೂ ಹಾಕಬಹುದು. ಅದಾದರ ನಂತರ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡಿಕೊಳ್ಳೋಣ ಬನ್ನಿ. ಇಡ್ಲಿ ಪ್ಲೇಟಿಗೆಲ್ಲ ಅಂಬಲಿಯನ್ನು ಹಾಕಿ ಇಟ್ಟು ನೋಡೋಣ ಬನ್ನಿ ಯಾವ ರೀತಿ ಇಡ್ಲಿ ಆಗುತ್ತದೆ. ಒಂದು 10 ಮಿನಿಟ್ಸ್ ಇಡ್ಲಿ ಕುಕ್ಕರಲ್ಲಿ ಹಾಕಿ ಇಟ್ಟು ನೋಡೋಣ ಬನ್ನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಕಾಮೆಂಟ್, ಲೈಕ್, ಸಬ್ಸ್ಕ್ರೈಬನ್ನು ಮಾಡುವುದನ್ನು ಮರೆಯೋದು ಬೇಡಿ. ಮತ್ತೆ ಸಿಗೋಣ ಬನ್ನಿ. ಇಡ್ಲಿ ಯಾವ ರೀತಿ ಆಗಿದೆ ನೋಡೋಣ. ಇಡ್ಲಿ ಅಂದರೆ ನನ್ನ ಮಗಳಿಗೆ ಫೇವ್ರೇಟ್ ಫುಡ್ ಆಗಿರುತ್ತೆ. ಯಾವ ರೀತಿ ತಿಂತಿದ್ದಾಳೆ ನೋಡೋಣ ಬನ್ನಿ. ಧನ್ಯತಾ
ಈವ್ನಿಂಗ್ಗೆ ನನ್ನ ಮಗಳನ್ನ ಪಾರ್ಕ್ ಕರ್ಕೊಂಡು ಹೋಗಿದ್ದೆ, ಯಾವ ರೀತಿ ಆಡ್ತಿದ್ದಾಳಂತ ನೀವೇ ಎಲ್ಲರೂ ನೋಡಿದ್ದೀರಾ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತೀರಾ ಎಂದು ಭಾವಿಸಿಕೊಳ್ತಿದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.